ನೋಡಿ ಮೆಣಸಿನ್ಕಾಯಿ ತಿಂಗಳು ಇದು ಅಂಗಡಿ ಓಪನಿಂಗ್ ಇದೆ ನೋಡಿ ಅದೇ ಗಂಗಾಧರ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಿರೋದು. ಇವಾಗ ಜಸ್ಟು ಜಿಮ್ಮಿಂದ ಮುಗಿಸ್ಕೊಂಡು ಇವಾಗ ತಿಂಡಿ ಮಾಡಬೇಕು. ಬನ್ನಿ ತಿಂಡಿ ಮಾಡಿ ಸಿಟ್ಟಿಗೆ ಲೆಸ್ಕೋ. ಸಿಟ್ಟಿ ಮಾಡಿದ್ದಾರೆ, ಇಡ್ಲಿ ತಿನ್ಬೇಕು ಬನ್ನಿ ಲೆಸ್ಕೋ. ವಯಸ್ಸಲ್ಲಿ ತಿಂಡಿ ಗಿಂಡಿ ತಿನ್ಕೊಂಬಂದು ಮನೆಗೆ ಹೋಗಿ ನಮ್ಮ ತಾತನ ಗಾಡಿ ಇಸ್ಕೊಂಡು ಎಲ್ಲಿಗೆ ಹೊಂಟಿದ್ದೀನಿ ಅಂದರೆ ನಿಮಗೆ ಗೊತ್ತಿರೋಂಗೆ ನಾನು ಬ್ಯಾಂಕಿಗೆ ಹೊಂಟಿದ್ದೀನಿ. ಯಾಕಂದರೆ ನಾನು ಅಕೌಂಟ್ ಮಾಡ್ಸೋಕೆ ಕೊಟ್ಟಿದ್ದೆ. ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಅಂತ ಲೆಸ್ಕೋ. ಬ್ಯಾಂಕಿಗೆ ಹೋಗಿ ಸಿಗ್ತೀನಿ ನಿಮಗೆ, ಲೊಕೇಶನ್ ರೀಚ್ ಆಗಿ ಸಿಗ್ತೀನಿ ನಿಮಗೆ. ಯಾಕಂದರೆ ಗಾಡಿ ಓಡಿಸ್ಕೊಂತ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಹಂಗಾಗಿ ಲೆಸ್ಕೋ. ಇವಾಗ ಜಸ್ಟ್ ಬ್ಯಾಂಕ್ ಹತ್ರ ರೀಚ್ ಆದೆ, ಬನ್ನಿ ಒಳಗೆ ಹೋಗೋಣಂತ ಲೆಸ್ಕೋ. ಇವಾಗ ಜಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬನ್ನಿ ಮನೆ ಹತ್ರ ಹೋಗೋಣ ಅಂತ ಲೆಸ್ಕೋ. ನಮ್ಮ ತಾತರ ಕಡೆ ತಗೊಂಬಂದಿದ್ದಾಗ ತಗೊಂಡು ಹೋಗ್ಬೇಕು. ಒಬ್ರು ಹೋದ ಗಾಡಿ ಇಸ್ಕೊಂಡು ಒಂಚೂರು ಎಲ್ಲಕ್ಕೆ ಪೆಟ್ರೋಲ್ ಹಾಕ್ಸೋದಿತ್ತು, ಪೆಟ್ರೋಲ್ ಹಾಕಿಸ್ಕೊಂಡ್ಬಂದು ಇವಾಗ ಹೊರಗಡೆ ಹೊಂಟಿದ್ದೀನಿ. ಬನ್ನಿ ಹೋಗೋಣ ಅಂತ ಲೆಸ್ಕೋ. ಅದು ಹೊರಗಡೆ ಹೋಗಿ ಸಿಗ್ತೀನಿ, ಯಾಕಂದರೆ ಗಾಡಿ ಓಡಿಸ್ತೀನಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಲೆಸ್ಕೋ. ಸೊ ಇವಾಗ ಜಸ್ಟ್ ಮನೆ ರೀಚ್ ಆದೆ. ಇವಾಗ ಲಂಚ್ ಮಾಡಬೇಕು. ಬನ್ನಿ ಲಂಚ್ ಮಾಡಿ ಆಮೇಲೆ ಇದಕ್ಕೆ ಹೋಗ್ಬೇಕು. ಇಲ್ಲಿಗೆ ಅಂದರೆ ರೀಲ್ಸ್ ಮಾಡೋಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ ಅಂತ ಲೆಸ್ಕೋ. ಇವಾಗ ಜಸ್ಟ್ ರೀಲ್ಸ್ ಮಾಡೋಕ್ಕೆ ಬಂದ್ವಿ. ಇವಾಗ ಅವನಿಗೆ ಗಾಡಿ ಓಡ್ಸೋಕೆ ಬರ್ತಿಲ್ಲ, ಏನು ಮಾಡೋಕ್ಕೆ ಬರ್ತಿಲ್ಲ ಅವನಿಗೆ. ನೋಡಿರಿ ಗೇರ್ ಹಾಕಕ್ಕೆ ಬರ್ತಿಲ್ಲ ಅವನಿಗೆ. ಫಸ್ಟ್ ಗೇರ್ ಹಾಕ್ಸೋದು ಯಾರು ಹೇಳ್ಕೊಟ್ರಿ. ಆಫ್ ಆಡ್ದ ಗಾಡಿ ಆಫ್ ಆಯ್ತು. ಲೇ ನಾನು ಹೇಳ್ತಿಲ್ಲ, ಈ ಗಾಡಿ ಜಾಸ್ತಿ ಜನ ಕೊಡೋಕೆ ಬರೋಲ್ಲ. ಇದು ಗಾಡಿ ಇದೆ ಅಂತ ಮೋನಿಗೂ ಹೊಡೆಯೋಕ್ಕಾಗಿಲ್ಲ. ಹ್ಞೂ ಲೇ ಗಂಗಾಧರ ಇದು ಅಂಗಡಿ ಓಪನಿಂಗ್ ಇದೆ ನೋಡಿರಿ, ಅದೇ ಗಂಗಾಧರ ಕಾಣಿಸ್ತಿದೆ. ಹೋಟ್ಲ್ ಹೆಸರೇನು ಕಾಣಂಗೆ ಸಿಗಂದೆ ಹೋಟೆಲ್ ಇವಾಗ ಜಸ್ಟ್ ನಾನು ಮನೆ ರೀಚ್ ಆದೆ. ಸ್ವಲ್ಪ ನಿನ್ನೆಲ್ಲ ಎಡಿಟ್ ಮಾಡೋದಿತ್ತು, ಆಗ ಎಡಿಟ್ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋದಿದೆ. ಬನ್ನಿ ಹೋಗೋಣ ಅಂತ ಲೆಸ್ಕೋ. ಚೌಕಾಸಿ ಗಾಡಿ ತಗೊಂಡು ಹೊರಗಡೆ ಹೊಂಟಿದ್ದೀನಿ. ಬನ್ನಿ ಹೋಗೋಣ ಅಂತ ಲೆಸ್ಕೋ. ನಮ್ಮ ಅಣ್ಣನ ಗಾಡಿ ತಗೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ ಅಂತ ಲೆಸ್ಕೋ. ಇವಾಗ ಜಸ್ಟ್ ಬನ್ನಿ ನಾನು ಇಲ್ಲಿ ನಮ್ಮೊಬ್ಬರು ಇಲ್ಲಿ ಎಲ್ಲಿಗೂ ಹೋಗಿದ್ದಾರೆ ಅಂತ ಅಂದರು, ಅವರನ್ನು ಕಾಯ್ಕೊಂತ ಕುತ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಅಂತೆ. ಇವಾಗ ಒಂಚೂರು ಹೊರಗಡೆ ಕೆಲಸ ಇತ್ತು, ಮುಗಿಸ್ಕೊಂಡು ಹೋಗೋಣ ಅಂತ ಲೆಸ್ಕೋ. ನಾನು ಡೈಲಿ ಲಾಂಗ್ ಮಾಡೋಣ ಬೇಡ ಅಂತ ಯೋಚನೆ ಮಾಡ್ತಾಯಿಲ್ಲ, ಯಾಕಂದರೆ ನನಗೆ ಇಷ್ಟ ಆಗ್ತಿಲ್ಲ. ಯಾಕಂದರೆ ನನ್ನ ಹತ್ರ ಕಂಟೆಂಟೇ ಮಾಡೋಕ್ಕೆ ಕಂಟೆಂಟ್ ಸಿಗ್ತಿಲ್ಲ. ಇಲ್ಲಾಂದರೆ ವಾರಕ್ಕೊಂದ್ಸರಿ ಲಾಗ್ ಬಿಡೋಣ, ಏನು ಮಾಡೋಣ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ವಾರಕ್ಕೊಂದ್ಸರಿ ಲಾಗ್ ಕರೆಕ್ಟಾಗಿ ಭಾನುವಾರ ಬೆಳಗ್ಗೆ 11 o'clock ಪಕ್ಕ ಬಂದುಬಿಡುತ್ತೆ. ಭಾನುವಾರ ಕರೆಕ್ಟಾಗಿ ಭಾನುವಾರ ಡೈಲಿ ವಾರಕ್ಕೊಂದು ಕಂಟೆಂಟ್ ಅಂದರೆ ಕ್ರೇಜಿ ಕಂಟೆಂಟ್ ಬರುತ್ತೆ. ಆಯ್ತಿದೆ ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡೋಕ್ಕಳೆ, ಹಂಗೆ ಶೇರ್ ಮಾಡಿ ಭಾಳ ಜನಕ್ಕೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಲೆಸ್ಕೋ. ಇವಾಗ ಜಸ್ಟು ಮನೆ ರೀಚ್ ಆದೆ. ಇವಾಗ ನೋಡಿ ಮ್ಯಾಚ್ ಹಾಕೊಂಡು ನೋಡ್ತಾಯಿದ್ದೀನಿ. ಬಂತು ನೋಡಿ. ಸೊ ಯಾವ್ದು ಗೆಲ್ಲುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಿಮಗೆ ಗೊತ್ತೇ ಆಗಿರುತ್ತೆ. ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಿಮಗೆಲ್ಲ ಗೊತ್ತಿರುತ್ತೆ ಯಾರು ಗೆಲ್ತಾರೆ ಅಂತ. ಈ ವಿಡಿಯೋನ ತೋರಿಸ್ತೀನಿ ಬನ್ನಿ ಯಾರು ಗೆಲ್ಬೋದು ಅಂತ. ನೋಡಿ ಅಲ್ಲೇ ಇವರು ಐಸ್ ಔಟ್ ನೋಡಿ, ಮತ್ತೊಂದು ಔಟ್ ಆಯಿತು. ನನಗೆ ಅನಿಸಿದ ಮಟ್ಟಿಗೆ RCB ಗೆಲ್ಬೋದು ಅಂತ ಅನಿಸುತ್ತೆ. ಬನ್ನಿ ನೋಡೋಣ ಅಂತ ಲೆಸ್ಕೋ. ಊಟ ಮಾಡೋಕ್ಕಂತ ನೋಡಿ ಮೆಣಸಿನ್ಕಾಯಿ ತಿನ್ಬೇಕಂತ ನಾಷ್ಟ ನೋಡ್ತಿದ್ದೀನಿ. ಲೆಸ್ಕೋ ಊಟ ಮಾಡಿ ನೋಡಿ ಯಾವ್ದು ಗೆಲ್ಲುತ್ತೆ ಅಂತ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾವ್ದು ಗೆಲ್ಬೋದು ಅಟೋಸಮೆಂಟ್. ಇವಾಗ ಜಸ್ಟ್ ಒಂದು ವಿಕೆಟ್ ಹೋಯ್ತು. ಭಾರಿ ಆಟ ಆಡ್ತಾರೆ ಮಾತ್ರ. ಪಕ್ಕ ಈಗ ಸಿಮಟ್ಟಿಗೆ ಇವರೇ ಗೆಲ್ಬೋದು RCB ಅವರು. ಲೆಸ್ಕೋ ಏನಾಗುತ್ತೆ ಅಂತ ನೋಡೋಣಂತೆ. ಸೊ ಗೈಸ್ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ಆ್ಯಕ್ಚುಲಿ ಮ್ಯಾಚ್ನ.
ನಾನು ಇಷ್ಟು ದಿನ ನೋಡ್ತಿರ್ಲಿಲ್ಲ, ಇವತ್ತು ಫಸ್ಟ್ ಟೈಮ್ ಇವತ್ತು ಹಾಕೊಂಡು ನೋಡ್ತೀವಿ. ಅದ್ರ ಭಾರಿ ಕ್ರೇಜಿ ಇದೆ ಮಾತ್ರ. ಇನ್ಮೇಲೆ ಡೈಲಿ ಇನ್ಮೇಲೆ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅವೆಲ್ಲ ನೋಡ್ತೀನಿ ಮೇಲಿಂದ. ಅಷ್ಟು ವಿನ್ ಆಗಿದ್ದಕ್ಕೆ ನೋಡಿ ಪಟಾಕಿ ಹೊಡಿತಾರೆ ನಮ್ಮ ಮನೆ ಹತ್ರ, ಕ್ರೇಜಿ ಪಟಾಕಿ. ಸೊ ಫೈನಲಿ RCB ವಿನ್ ಆಯಿತು. ಹಂಗಾಗಿ ಇದಾಗಲಿಗೆ ಏನು ಮಾಡ್ತೀನಿ ನೋಡಿ, ಇನ್ನೂ ಬರ್ತಾನೆ ಇದೆ. ಹಂಗಾಗಿ ಇವಾಗ ಜಸ್ಟ್ ನೋಡ್ಕೋಬೇಕು. ಹಂಗಾಗಿ ಇದಾಗಲಿಗೆ ಏನು ಮಾಡ್ತೀನಿ, ಇಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬರ್ತಾರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಕೀಪ್ ವಾಚಿಂಗ್. ಲೆಟ್ಸ್ ಗೋ.